ಇವತ್ತು ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರ ಮತಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿ ಅಪ್ರಚಾರ ಮಾಡ್ಕೊಂಡು ಕೆಲವು ಸಮಾಜಗಳ ಮೇಲೆ ನಮ್ಮಗಳ ಮೇಲೆ ಒಂದು ರೀತಿಯ ಅನುಮಾನಗಳು ಬರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿರೋದು ನಿಮ್ಮ ಕೆಲಸ ಅದು. ಆದರೆ ಇಷ್ಟೆಲ್ಲ ಘಟನೆ ನಡೆದು ಇವತ್ತು ನೀವು ಅರೆಸ್ಟ್ ಮಾಡ್ತಾ ಇದ್ದೇವೆ ಅಂತ ಏನು ಹೇಳ್ತೀರಲ್ಲ, ಎಲ್ಲರನ್ನು ಬಂಧಿಸ್ಲಿಕ್ಕೆ ಹೇಳಿದ್ದೀವಿ ಅಂತೇಳಿ. ಇವತ್ತು ಎರಡೂ ಸಮಾಜದ ಹೆಣ್ಣುಮಕ್ಕಳು, ಹಿಂದೂ ಸಮಾಜದವರು ಇದ್ದಾರೆ, ಮುಸಲ್ಮಾನ್ ಸಮಾಜದವರು ಇದ್ದಾರೆ, ನಿಮ್ಮ ಸ್ಟೇಷನ್ ಮುಂದೆ ಯಾಕೆ ಕೂತಿದ್ದಾರೆ? ಈಗ ನೆನ್ನೆ ಆ ಘಟನೆ ನಡೆದಾಗ ಚಪ್ಪಲಿ ತೋರ್ತಕ್ಕಂಥ ಪೆಟ್ರೋಲ್ ಬಾಂಬ್ ಎಸ್ತಕ್ಕಂಥ ಕೆಲಸ ಆದಾಗ ಶಾಂತಿಯುತವಾಗಿ ಮೆರವಣಿಗೆ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅನುವು ಮಾಡಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ರೆ ಅಲ್ಲಿ ಗಲಾಟೆ ಶುರುವಾದ ಮೇಲೆ ಆ ಗಣೇಶನ ವಿಗ್ರಹವನ್ನು ಪೊಲೀಸ್ ಸ್ಟೇಷನ್ ಮುಂದೆ ಇಟ್ಟರೆ, ಶಾಂತಿಯುತವಾಗಿ ಧರಣಿ ಕೂತ್ರೆ ಅಂಥವ್ರ ಮೇಲೆ ಕಲ್ಲು ತೂರಾಟ ಮಾಡಿದವ್ರು ಯಾರು? ಪೊಲೀಸ್ನವ್ರ ಮೇಲೆ ಕಲ್ಲು ತೂರಾಟ ಮಾಡಿದವ್ರು ಯಾರು? ಅದಕ್ಕೆ ಆಸ್ಪದ ಯಾತಿ ಕೊಟ್ರಿ? ಅಂಗಡಿಗಳಿಗೆ ಬೆಂಕಿ ಹಚ್ಚೋವರಿಗೆ ಆಸ್ಪದ ಯಾತಿ ಕೊಟ್ರಿ? ಪೊಲೀಸ್ನವ್ರು ನಿಷ್ಕ್ರಿಯರಾಗಿದ್ದರು ಅಂತ ಹೇಳ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಆ ಸಂಖ್ಯೆ ಎಷ್ಟಿತ್ತೋ ಗೊತ್ತಿಲ್ಲ ನನಗೆ. ಪೊಲೀಸ್ ಇಲಾಖೆಯವರು ಎಷ್ಟು ಜನ ಇದ್ದರು? ಇವತ್ತು ಕುಮಾರಸ್ವಾಮಿ ರಾಜಕೀಯ ಮಾಡಬಾರ್ದು ಅಂತಕ್ಕಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ನನಗೆ ಉಪದೇಶ ಮಾಡೋರು, ನಿಮ್ಮ ಸರ್ಕಾರಕ್ಕೆ ಮೊದಲು ಹೇಳಿ ಯಾವ ರೀತಿ ನಡ್ಕೋಬೇಕು, ಜನರ ರಕ್ಷಣೆ ಮಾಡ್ತಕ್ಕಂಥದ್ದು, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಅಂತಕ್ಕಂಥ ನಿಮ್ಮ ಗೃಹ ಸಚಿವರಿಗೆ ಹೇಳಿ. ಇಲ್ಲಿ ನಾನು ಯಾವುದೋ ಒಂದು ಸಮಾಜ ಓಲೈಸಲಿಕ್ಕಿಲ್ಲ. ಇಲ್ಲ, ನಾನಿಲ್ಲಿ ರಾಜ್ಯದ 7 ಕೋಟಿ ಜನತೆಯನ್ನು ಇವತ್ತು ರಕ್ಷಿಸಬೇಕಾದಂಥದ್ದು ಜನಪ್ರತಿನಿಧಿಗಳ ನಮ್ಮ ಕರ್ತವ್ಯ ಇದೆ. ನಾಗಮಂಗಲದಂಥ ಸ್ಥಳದಲ್ಲಿ ಪೆಟ್ರೋಲ್ ಬಾಂಬ್ ಎಸಿದ್ದಾರೆ ಅಂದರೆ, ತಲವಾರು ಇಟ್ಕೊಂಡು ಓಡಾಡ್ತಾರೆ ಅಂದರೆ, ಅಲ್ಲಿ ಯಾವ ಮಟ್ಟಕ್ಕೆ ನೀವು ಆಡಳಿತ ನಡೆಸ್ತಾ ಇದ್ದೀರಿ? ಭಯ ಭಕ್ತಿ ಇಲ್ಲ ಯಾರಿಗೂ. ಈ ಸರ್ಕಾರ ಬಂದ ಮೇಲೆ ಪ್ರತಿನಿತ್ಯ ಯಾವ ರೀತಿ ಕಾನೂನು ವ್ಯವಸ್ಥೆಗಳಲ್ಲಿ ನಿಮ್ಮ ಇಲಾಖೆಯಿಂದ ಇರ್ತಕ್ಕಂಥ ನಿಷ್ಕ್ರಿಯತೆ, ಅಧಿಕಾರಿಗಳ ಶಕ್ತಿಯನ್ನು ಇವತ್ತೇನು ಸಂಪೂರ್ಣವಾಗಿ ಇವತ್ತು ಅವರನ್ನು ನಿಷ್ಕ್ರಿಯ ಮಾಡಿದ್ದೀರಿ ಅಧಿಕಾರಿಗಳನ್ನು, ಅದರ ಹಿನ್ನೆಲೆ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ. ಪ್ರತಿದಿನ ಹಲವಾರು ರೀತಿಯ ಕೊಲೆಗಳು, ದರೋಡೆಗಳು ಸ್ವೇಚ್ಛಾಚಾರವಾಗಿ ಯಾಕೆ ನಡೀತಾ ಇದೆ? ನಿಮ್ಮಲ್ಲಿ ತಪ್ಪಿಟ್ಕೊಂಡು, ನಿಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇಟ್ಕೊಂಡು ನನಗೆ ಬುದ್ಧಿ ಹೇಳೋದು ನಿಮ್ಮಿಂದ ಕಲಿಬೇಕಾ? ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಹೌದು. ನನ್ನ ಕಾಲದಲ್ಲಿ ಯಾವುದೇ ರೀತಿಯ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿಲ್ಲ. ಇವತ್ತು ನೀವು ಬಂದ ಮೇಲೆ ಇಷ್ಟರ ಮಟ್ಟಿಗೆ ಎಲ್ಲ ಸಮಾಜದ ಒಂದು ರಕ್ಷಣೆಗೆ ನಿಮ್ಮ ಕಾರ್ಯಕ್ರಮ ಯಾವ ರೀತಿ ಕೊಟ್ಕೊಂಡಿದ್ದೀರಿ, ಇದೆಲ್ಲ ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರ್ತಕ್ಕಂಥ ಆ ವ್ಯಾಪಾರಸ್ಥರ ಪರಿಸ್ಥಿತಿ ಏನಾಗಬೇಕು? ಸಾಲ ಎಲ್ಲಿ ತರಬೇಕು? ಅವರು ಸಾಲ ತೀರಿಸೋದಲ್ಲಿ ತೀರಿಸ್ತಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಅವರು ಇವತ್ತು ಬೀದಿಗೆ ಬಂದಿದ್ದಾರೆ, ಅವ್ರ ಪರಿಸ್ಥಿತಿ ಏನಾಗಬೇಕು? ಏನಾದರೂ ಕನಿಷ್ಠ ನಿಮಗೆ ಒಂದು ಪರಿಜ್ಞಾನ ಇಟ್ಕೊಂಡಿದ್ದೀರಾ ನೀವು ಕಾಂಗ್ರೆಸ್ ನಾಯಕರು? ಅಲ್ಲಿ ಯಾರೋ ಕೂತ್ಕೊಂಡೇನೋ ಅವ್ರ್ಯಾರೋ, ನನಗೆ ಯಾರೋ ಒಬ್ಬ ಕೂತ್ಕೊಂಡು ಬುದ್ಧಿ ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ. ಅದು ನನ್ನ ಜೊತೆಲೇ ಹಿಂದೆ ಇದ್ದಂಥವ್ರು, ಕೆಲಸ ಮಾಡಿದವರು, ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು, 2 ಬಾರಿ ಮುಖ್ಯಮಂತ್ರಿಯಾಗಿ ರಕ್ಷಣೆ ಯಾವ ರೀತಿ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಕಡತದಲ್ಲಿದೆ. ಯಾತಕ್ಕೆ ನನ್ನ ಕಾಲದಲ್ಲಿ ಯಾವ ಘರ್ಷಣೆ ಇರಲಿಲ್ಲ? ಯಾವ ಕೋಮು ಸಂಘರ್ಷಗಳು ಯಾಕಿರಲಿಲ್ಲ ನನ್ನ ಕಾಲದಲ್ಲಿ? ಈಗ ಯಾಕೆ ಇವೆಲ್ಲ ನಡೀತಾ ಇದೆ? ಇದಕ್ಕೆ ಭಾಳ ಮುಂದೆ ದಿನಗಳು ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ, ಪೆಟ್ಟು ತಿಂತಕ್ಕಂಥ ದಿನ ದೂರ ಇಲ್ಲ. ನೀವು ಸರ್ಕಾರದಲ್ಲಿ ಇವತ್ತು ಏನೇನು ನಡೀತಾ ಇದೆ, ಪಾಪ ನಿಮ್ಮಗಳಿಗೆ ಆ ಲೂಟಿ ಹೊಡೆಯೋ ಕೆಲಸದ್ದು ಇವತ್ತೇನು ನಡೀತಾ ಇದೆಯಲ್ಲ ಚರ್ಚೆ ಜನಗಳಲ್ಲಿ, ಅದನ್ನು ಅರಗಿಸ್ಕೊಳ್ಳೋಕ್ಕೆ ನಿಮ್ಗೆ ಸಮಯ ಇಲ್ಲ ಇವತ್ತು. ಅದು ಇವತ್ತಿಂಥ ಒಂದು ಪರಿಸ್ಥಿತಿಗಳಾಗಲಿಕ್ಕೆ ಕಾರಣ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಈಗಲೂ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಇವತ್ತು ಅಮಾಯಕರನ್ನ ಬಂಧಿಸ್ತಕ್ಕಂಥದ್ದು ನಿಲ್ಲಿಸಿ, ಈ ಪ್ರಕರಣದ ಹೆಸರಿನಲ್ಲಿ ಹೇಳ್ಕೊಂಡು ಸಿಕ್ಕಿದವ್ರನ್ನೆಲ್ಲ ಅವನು ಒಳ್ಳೆಯವನೋ ಕೆಟ್ಟವನೋ ಇದನ್ನೆಲ್ಲ
ಪರಾಮರ್ಶೆ ಮಾಡದೆ ಮನೆಗಳಿಗೆ ನುಗ್ಗಿಬಿಟ್ಟು ತೊಗೊಂಡೋಗಿ ಅರೆಸ್ಟ್ ಮಾಡಿ 50 ಜನ ಅರೆಸ್ಟ್ ಮಾಡಿದ್ದೀವಿ, 60 ಜನ ಆಗಲೇ ಬಂಧಿಸಿದ್ದೀವಿ, ಇನ್ನೂ ಬಂಧಿಸ್ಲಿಕ್ಕೆ ಹೇಳಿದ್ದೀವಿ. ಇದೆಲ್ಲ ಮಾಡಬೇಕಾಗಿರೋದು. ಇದರಲ್ಲಿ ಯಾರು ಕಲ್ಪ್ರಿಟ್ ಇರ್ತಾನೆ ಅವನ್ನೆಲ್ಲ ಹೊಟ್ಟೋಗಿರ್ತಾನೆ. ಈಗಾಗಲೇ ಮನೇಲಿ ಯಾವನೋ ಇರೋರನ್ನ, ಆ ಮನೆ ಜೀವನಕ್ಕೆ ಆಧಾರವಾಗಿರೋರನ್ನ ತಗೊಂಡೋಗಿ ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡ್ರೆ ಆ ಕುಟುಂಬಗಳ ಪ್ರತಿನಿತ್ಯ ಬದುಕೇನಾಗಬೇಕು? ತಪ್ಪು ನಿಮ್ಮಿಂದಾಗಿದೆ. ರಕ್ಷಣೆ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಳದೆ. ನಾನು ನಾಳೆ ದಿನ ಬೆಳಗ್ಗೆ 7-7:15 ಗಂಟೆಗೆ ಹೋಗ್ತೀನಿ. ಇವತ್ತು ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡ್ತೀನಿ. ಅಲ್ಲಿ ಏನೇನಿದೆ ವಾಸ್ತವಾಂಶ ಪ್ರತಿಯೊಂದು ಜನಗಳಿಂದ ತಿಳ್ಕೊತೀನಿ. ನಂತರ ನಾನು ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೀನಿ.